ಇನ್ನು ಕೇವಲ 50 ಗಂಟೆನಲ್ಲಿ ಈ ದಿನ ನಮ್ಮ ಕ್ಷೇತ್ರದ ಚುನಾವಣೆ ಮುಗಿಬಹುದು. ಇಂದಿನ ಮತದಾರರಿಗಿರ್ತಕ್ಕಂಥ ಸಮಯ ಬಹಳ ಕಡಿಮೆ, ಹಾಗೆ ಕಾರ್ಯಕರ್ತರಿಗೆ ಮತದಾರರನ್ನು ತಲುಪತಕ್ಕಂಥ ಕಾರ್ಯ ಇವತ್ತು ಸಂಜೆ 5 ಗಂಟೆಗೆ ಮುಕ್ತಾಯ ಆಗಲಿಲ್ಲ. ಮನೆ ಮನೆಗೆ ಪ್ರಚಾರವನ್ನು ನಮ್ಮ ಎರಡೂ ಬ್ಲಾಕ್ನ ಕಾರ್ಯಕರ್ತರು ಅಧ್ಯಕ್ಷರುಗಳ ಒಂದು ಸಹಾಯದೊಂದಿಗೆ ಎಲ್ಲ ಗ್ರಾಮಗಳನ್ನು, ಎಲ್ಲ ಬೂತ್ಗಳನ್ನು ಕೂಡ ಮುಟ್ಟಿದ್ದಾರೆ. ಆ ಒಂದು ಪ್ರಚಾರ ಯಶಸ್ವಿಯಾಗಿ ನಮ್ಮ ಏನು ಹೊಸದಾಗಿ ಕೇಂದ್ರದ ಗ್ಯಾರಂಟಿಗಳನ್ನು ಹೇಳಿ ಬಿಡುಗಡೆ ಮಾಡಿದ್ದೇವೆ, ನ್ಯಾಯ ಗ್ಯಾರಂಟಿ ನ್ಯಾಯ ಅಂತ ಹೇಳಿ ಅದನ್ನು ಈಗಾಗಲೇ ತಲುಪಿಸತಕ್ಕಂಥ ಕಾರ್ಯವನ್ನು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಹಾಗೂ ಕರಪತ್ರಗಳನ್ನು ಕೊಟ್ಟಿದ್ದಾರೆ. ಇವತ್ತಿಗಾಗಲೇ ಬ್ಯಾಲೆಟ್ ಪೇಪರ್ಗಳು ಮತ್ತು ವೋಟ್ ಲಿಸ್ಟನ್ನು ತಗೊಂಡು ನಮ್ಮ ಕಾರ್ಯಕರ್ತರು 161 ಬೂತ್ಗಳಲ್ಲೂ ಕೂಡ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಮನೆಯನ್ನು ಕೂಡ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಈಗಾಗಲೇ ಯಶಸ್ವಿಯಾಗಿ ಮುಟ್ಟಿದ್ದಾರೆ. ಅವ್ರನ್ನ ಮನವೊಲಿಸಲಿಕ್ಕೆ ಸಫಲರಾಗಿದೆ. ಅದಕ್ಕೆ ಇನ್ನೊಂದು ನಮಗೆ ಕಾರಣ ಅಂತ ಹೇಳಿದ್ರೆ, ನಾವು ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟಂಥ 5 ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ಜಾರಿಗೆ ತಂದು ಅದರ ಫಲಾನುಭವಿಗಳು ಎಲ್ಲರೂ ಕೂಡ ಸಂತುಷ್ಟರಾಗಿದ್ದಾರೆ. ಹೌದು, ಕಾಂಗ್ರೆಸ್ ಸರ್ಕಾರಕ್ಕೆ ನಮಗೆ ಅನುಕೂಲ ಆಗಿದೆ, ಹಾಗಾಗಿ ನಾವು ಕಾಂಗ್ರೆಸ್ಸನ್ನು ಈ ಬಾರಿ ಬೆಂಬಲಿಸ್ತೀವಿ ಅನ್ನೋ ಮಾತನ್ನು ನಾವು ಜನಸಾಮಾನ್ಯರಿಗೆ ಕೇಳ್ತಾ ಇದ್ದೀವಿ. ನಮ್ಮ ಕಾರ್ಯಕರ್ತರ ಶ್ರಮನೂ ಕೂಡ ಅದೇ ರೀತಿಯಲ್ಲಿದೆ. ಆ ಒಂದು ವಿಶ್ವಾಸದಲ್ಲಿ ನಮ್ಮ ಅಭ್ಯರ್ಥಿಗಳ ಬಗ್ಗೆ ಕೂಡ ಒಳ್ಳೆಯ ಅಭಿಪ್ರಾಯವನ್ನು ಎಲ್ಲ ಕಡೆ ಪಕ್ಷಾತೀತವಾಗಿ ಇಲ್ಲ. ಮುದ್ದಹನುಮೇಗೌಡರು 2014ರಿಂದ 19 ಸಂಸದರಾಗಿದ್ದು ಆ ಸಮಯದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಹಾಗೂ ನಾವು ಫೋನ್ ಮಾಡಿದಾಗ ನಮ್ಮ ಕಾರ್ಯಗಳಿಗೆ ಸ್ಪಂದಿಸಿ ಸೂಕ್ತ ಸಹಕಾರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಸಾಮಾನ್ಯ ಜನ ಲೀಡರ್ಗಳು ಮಾಡಿದಾಗ ಆನ್ಸರ್ ಮಾಡಿ ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದೇ. ಒಬ್ಬ ಸಾಮಾನ್ಯ ಮನುಷ್ಯನು ಮಾಡಿದಾಗ ಆ ಕರೆಗೆ ಸ್ಪಂದಿಸಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಮುದ್ದಹನುಮೇಗೌಡರು ಅಂತೇಳಿ ಆ ಜನರೇ ಹೇಳ್ತಾರೆ, ಇಲ್ಲ ಸರ್ ನಾವು ಫೋನ್ ಮಾಡಿದಾಗ ನನಗೆ ಸಹಾಯ ಆಯಿತು, ಅಥವಾ ನಾವು ಅಲ್ಲಿ ಹೋದಾಗ ನಮಗೆ ಕೆಲಸ ಮಾಡಿಕೊಟ್ಟಿರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಪ್ರಣಾಳಿಕೆಗಳನ್ನು ಕೆಲಸ ಮಾಡ್ತಾ ಇರ್ತಕ್ಕಂಥ ಅಭ್ಯರ್ಥಿಯ ಸನ್ನಡ ಒಳ್ಳೆಯ ವ್ಯಕ್ತಿಯನ್ನು ಕೆಲಸ ಮಾಡಿ ಈ ಬಾರಿಯ ಚುನಾವಣೆಯಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಮುದ್ದಹನುಮೇಗೌಡರು ನಿಶ್ಚಿತ. ಹಾಗೂ ನಮ್ಮ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ನಮಗೆ ವಿಶ್ವಾಸ ಇದೆ, ಒಂದು ಒಳ್ಳೆಯ ಬಹುಮತವನ್ನು 20,000ಕ್ಕೂ ಹೆಚ್ಚು ಬಹುಮತವನ್ನು ನಾವು ಪಡಿತೀವಿ ಅಂತೇಳಿ ನಮ್ಮ ಎದುರಾಳಿ ಅಭ್ಯರ್ಥಿ. ಕಾರಣ ಇಷ್ಟೇ, ಏಕೆ ಅಂತ ಹೇಳಿದ್ರೆ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥವ್ರಿಗೆ ಜನತಾದಳದ ಕಾರ್ಯಕರ್ತರು ಮತದಾರರಿಗೆ ಅವರಿಗೆ BJP ಚಿಹ್ನೆ ಓಟ್ ಹಾಕಕ್ಕೆ ಅವರಿಗೆ ಇಷ್ಟ ಇಲ್ಲ. ಅದೇ ರೀತಿ BJPನವರಿಗೆ ಅಭ್ಯರ್ಥಿ ಬಗ್ಗೆ ಇಷ್ಟ ಇಲ್ಲ. ಆ ಕ್ರಾಸ್ ವೋಟಿಂಗ್ ನಮಗೆ ಕಾಂಗ್ರೆಸ್ ಪರವಾಗಿ ಬರ್ತಕ್ಕಂಥ ಸನ್ನಿವೇಶ ಇವತ್ತು ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಎಲ್ಲ ಕಡೆ ಕಾಣ್ತಾ ಇದೆ. ಸದ್ಯವಾಗಿ ಅವರು ಕೂಡ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಾದ ಮುದ್ದಹನುಮೇಗೌಡರ ಪರವಾಗಿ ಹಾಗೆ ಚುನಾವಣೆಯನ್ನು ಕೂಡ ಆ ಪಕ್ಷದ ಕೆಲವು ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಈ ಬಾರಿ ಅವರ ಗೆಲುವು ನಿಶ್ಚಿತ. ಚಿಕ್ಕನಾಯಕನಹಳ್ಳಿಯಲ್ಲಿ ಒಳ್ಳೆಯ ಬಹುಮತವನ್ನು ಕೊಡಲಿಕ್ಕೆ ಎಲ್ಲರ ಒಂದು ಆಶೀರ್ವಾದ ಇದೆ ಅಂತ ಹೇಳಿ ನಾನು ಭಾವಿಸ್ತಾ ಈ ಒಂದು ಕಾರ್ಯ ಯಶಸ್ವಿಯಾಗಿ ಮುಗಿಸಿದ್ದಾರೆ ನಮ್ಮ ಕಾರ್ಯಕರ್ತರು. ಅವರಿಗೆಲ್ಲರಿಗೂ ಕೂಡ ಏನು ಕಳೆದ 20 ದಿವಸಗಳಿಂದ ಕೂಡ ಅವಿರತವಾಗಿ ಪಕ್ಷದ ಕೆಲಸದಲ್ಲಿ ತೊಡಗಿಸ್ಕೊಂಡು ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಿದ್ದಾರೆ. ಅವರಿಗೆ ನಾನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ, ನಮ್ಮ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ಚಿಕ್ಕಣ್ಣವರು ಬರಬೇಕಿತ್ತು, ಅವರು ಈಗಾಗಲೇ ದಸೂಡಿ ಭಾಗದಲ್ಲಿ ನಾನು ಅವರು ಬೆಳಿಗ್ಗೆ ಇದ್ವಿ ಪ್ರಚಾರದಲ್ಲಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಿಗೆ ಬಂದು ಅವರು ನಮ್ಮ ಜಾಯಿನ್ ಆಗ್ಬೋದು. ಇಬ್ಬರು ಅಧ್ಯಕ್ಷರು ಕೂಡ ಮುಂಚೂಣಿಗಳು ಯುವ ಮೋರ್ಚಾ ಇರ್ಬೋದು, ಸೇವಾದಳ ಇರ್ಬೋದು, SC ಮೋರ್ಚಾ, ಯುವ ಮೋರ್ಚಾ ಎಲ್ಲರ ಸಹಕಾರದೊಂದಿಗೆ ಯಶಸ್ವಿಯಾಗಿ ಮುಗಿಸಿದ್ದಾರೆ.